struggles of having curly hair. ಎಸ್ ಇಲ್ಲ ಅಂತ ಯೂಸ್ ಮಾಡೋಣ ಅಂತ ಮಾಡ್ಕೋತಾಳೆ ಗೈಸ್. ಅದು 1 hour ಇಂದ ಮಾಡ್ಕೋತಾಳೆ. ಹೆಂಗೆ ಇದನ್ನ ನಿಮ್ಮ ಪತಿ ದೇವರು ನಮಗೆ ಬರ್ತಾಳೆ ಗಿಫ್ಟ್ ಹಾಕಿ ಕೊಟ್ಟಿರೋದು ಗೈಸ್. ಪಕ್ಕದ ಮನೆ ಸಿಗಬೇಕಾಗಿಲ್ಲ, ಗಗನ ಒಬ್ಳೆ ತಿಂತಾ ಇದ್ದಾಳೆ. ಇದನ್ನ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಏನು ಸಿಕ್ಕಿದೆ ಅಂತ ಗಗನ ತೋರಿಸ್ತೋಡಿ. ಹೋಗೋಣ ರೂಮ್ ಹೋಗೋಣ. ಬಿಸ್ಕೆಟ್ ಕೊಡು ಮಗ. ಏ ಸಖತ್ತಾಗಿದೆ, ಇದು ಚೆನ್ನಾಗಿ ಬಂದಿದೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಇವತ್ತು ಗಗನ ಇಲ್ಲ ಗೈಸ್, ನನ್ನ ಮೇಲೆ ಕೋಪ ಮಾಡ್ಕೊಂಡು ಅವ್ರ ಅಪ್ಪನ ಮನೆಗೆ ಹೋಗಿದ್ದಾಳೆ ಅಂತ ಅನ್ಕೋಬೇಡಿ. ನಾ ಇವತ್ತು ಹೊರಗಡೆ ಹೋಗ್ತಾ ಇದ್ವಿ, ಸೊ ಅದಕ್ಕೆ ಮೇಡಮ್ ರೆಡಿ ಆಗ್ತಿದ್ದಾರೆ. ಏನಿದು ಅವತಾರ? ಯಾವ ಅವತಾರ ಇದು? ಫಸ್ಟ್ ಟೈಮ್ ನಾನು ಸ್ಟ್ರೈನಿಂಗ್ ಮಾಡ್ಕೊಳ್ಳೋಣ ಅಂತ ಬಂದೆ ಗೈಸ್. ಕರೆಂಟೇ ಹೊಂಟೋಯ್ತು. ಅರ್ಧ ಮಾಡಿದ್ಲು, ಅರ್ಧ ಕರೆಂಟ್ ಹೋಗ್ಬಿಡ್ತು ಗೈಸ್. ಅದಕ್ಕೆ ಇವಾಗ ಜಸ್ಟ್ ಬಂತು ಕರೆಂಟು. ಸೊ ಅದಕ್ಕೆ ಇವಳು ಏನು ಮಾಡ್ಕೋತಾಳೆ ಬ್ಲಾಗ್ ಮಾಡ್ಕೊಳ್ಳೋಣ ಅಂತ ಶುರು ಮಾಡಿದೆ ನಾನು. ಎಸ್, ಬಟ್ ಕರ್ಲಿ ಹೇರು ಚೆನ್ನಾಗಿ ಕಾಣುತ್ತೆ. ಸ್ಟ್ರೈಟ್ನಿಂಗ್ ಏನು ಬೇಕಾಗಿಲ್ಲಪ್ಪ. ಸ್ನಾನ ಮಾಡಿದಾಗ ಅಷ್ಟೇ. ಸ್ಟ್ರೈಟ್ನರ್ ಇದೆಯಲ್ಲ ಮನೆಯಲ್ಲಿ. ಆಗಲ್ಲ ಅಷ್ಟು. ನಾವು ಸ್ಟ್ರೈಟ್ನರು ತಂದು ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಅದಕ್ಕೆ ಇದೆಯಲ್ಲ ಅಂತ ಯೂಸ್ ಮಾಡೋಣ ಅಂತ ಮಾಡ್ಕೋತಾಳೆ ಗೈಸ್. ಅದು 1 hour ಇಂದ ಮಾಡ್ಕೋತಾಳೆ. ಅರ್ಧ ಗಂಟೆ 20 minutes ಅಂತೂ ಆಯಿತು ಅನಿಸುತ್ತೆ. ನಿಂತ್ಕೊಂಡು ಬಗ್ಕೊಂಡು ಕತ್ನೋ ನೋವು ಬರಲ್ವಮ್ಮ. ಅದೇ ಸ್ಟ್ರಗಲ್ಸ್ ಆಫ್ ಹ್ಯಾವಿಂಗ್ ಕರ್ಲಿ ಹೇರ್ಸ್. ಸೊ ನಾವಿವಾಗ ನಮಗೆ ಒಂದು ಇನ್ವೈಟ್ ಇದೆ, ಕುವೆಂಪು ನಗರಕ್ಕೆ ಹೋಗ್ತಾ ಇದ್ದೀವಿ. ನನ್ನೇ ನಿಡಿಬೇಡ, ನೀನು ಹೇಳು. ಇನ್ವೈಟ್ ಇದೆ, ಅಲ್ಲಿ ಹೋಗ್ಬೇಕು. ಆ್ಯಂಡ್ ಮೈಸೂರಿಗೆ ಗಗನ ಅವರ ಅಕ್ಕನ ಪಾಪ ಅವ್ರ ಭಾವ ಎಲ್ಲ ಬಂದಿದ್ದಾರೆ. ಸೊ ಅವ್ರನ್ನ ಮೀಟ್ ಮಾಡೋಣ ಅಂತ ಅವ್ರ ಮನೆ ಕಡೆಗೆ ಹೋಗ್ಬೇಕು. ತುಂಬಾ ಜನ ಬರ್ಡೇ ವಿಶಸ್ ಹೇಳಿದ್ರಿ. ಅದಾದ ತಕ್ಷಣನೇ ಕಂಗ್ರಾಚುಲೇಷನ್ಸ್ ಆನ್ 25K ಅಂತ ತುಂಬಾ ಜನ ವಿಶ್ ಮಾಡಿದೀರಾ. ನಾವ್ ಹೇಳೇ ಇಲ್ಲ ಬ್ಲಾಗ್ ಅಲ್ಲಿ ಎಲ್ಲೂ, ನೀವೇ ನೋಡಿ ಅಬ್ಸರ್ವ್ ಮಾಡಿ ವಿಶ್ ಮಾಡಿದ್ದೀರಾ ಆ್ಯಂಡ್ ಸೆಲೆಬ್ರೇಟ್ ಮಾಡಿ ಅದನ್ನು ಹೇಳಿದ್ದೀರಾ. ಒಂದು ಚಿಕ್ಕ ಸೆಲೆಬ್ರೇಷನ್ ಆದಷ್ಟು ಬೇಗ ಮಾಡ್ತೀವಿ. ಫ್ರೆಂಡ್ಸ್ ಎಲ್ಲ ಇದ್ದಾಗಲೇ ಆಗ್ಬಿಟ್ಟಿದ್ರೆ ಅವತ್ತೇ ಮಾಡ್ತಿದ್ವಿ. ಫ್ರೆಂಡ್ಸ್ ಹೊರಡ್ಬೇಕು, ಅವಾಗ 25K ಆಯ್ತು. ಸೊ ಸೆಲೆಬ್ರೇಷನ್ ಮಾಡ್ತೀವಿ, ಆದಷ್ಟು ಬೇಗ ನಾವೇ ಮಾಡ್ತೀವಿ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಬ್ಲಾಗ್ ನೋಡಿನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ದ ಸಪೋರ್ಟ್ ಗೈಸ್. ನಿಮಗೆ ಸಪೋರ್ಟ್ ಮಾಡ್ತಾ ಇರಿ. ಹಾ ಗೈಸ್, ನಾವು ರೆಡಿ. ಆಫ್ಟರ್ ಸಕ್ಸಸ್ಫುಲ್ ಸ್ಟ್ರೈಟ್ನಿಂಗ್ ಗಗನ್ ಅವರು ರೆಡಿಯಾಗಿ ಆಚೆ ಬಂದಿದ್ದಾರೆ. ಹೊರಡಕ್ಕೆ ಸಿದ್ಧತೆ. ಫುಲ್ ಸ್ಟ್ರೈಟ್ನಿಂಗ್ ಆಗಲ್ಲ ಗೈಸ್, ಬೇಜಾರು. ಅರ್ಧ ಗಂಟೆಗೆ ಅದು ಹೋಗ್ಬಿಡುತ್ತೆ, ಅದೇ ಇನ್ನೂ ಬೇಜಾರು. ಸೊ ನಾವಿಬ್ರು ಇವತ್ತು ಆಲ್ಮೋಸ್ಟ್ ಟ್ವಿನ್ನಿಂಗ್ ಮಾಡ್ಕೊಂಡಿದ್ದೀವಿ. ಸೇಮ್ ಕಲರ್ ಶೇಡ್ಸ್ ಎಲ್ಲ ಹಾಕೊಂಡು ಹೊರಗಡೆ ಹೋಗ್ತಾ ಇದೀವಿ. ಅಂಡ್ ಇನ್ನೊಂದು ನೋಡಿ, ಮುಚ್ಕೋತಾ ಇದ್ಯಾ ನೀನು ಅದನ್ನ? ಹೆಂಗೆ ನೋಡಿ ಗೈಸ್, ಫ್ರೇಮ್ ಸಗಲ ಕಾಣಿಸ್ತಾ ಇದೆಯಾ? ನಿಮಿಷ ಲೈಟ್ ಹಾಕ್ತೀನಿ. ಹೆಂಗೆ ಇದನ್ನ ನಿಮ್ಮ ಪತಿ ದೇವರು ನಮಗೆ ಬರ್ತಾಳೆ ಗಿಫ್ಟ್ ಹಾಕಿ ಕೊಟ್ಟಿರೋದು. ನಮ್ಮ ಹಾಲಲ್ಲಿ ನೀವು ಹಾಲಲ್ಲಿ ಅಷ್ಟು ದೊಡ್ಡದಾಗಿ ಕಾಣಿಸ್ತದೆ ಅನ್ನೋದೇ ನನ್ ಖುಷಿ ವಿಚಾರ. ಹೆಂಗ್ ಕಾಣಿಸ್ತಿದೆಲ್ಲ? ಫೋಟೋ ಹೇಗಿದೆ ಅಂತ ಕಮೆಂಟ್ ಮಾಡಿ. ನಮ್ಗೆ ಫೋಟೋ ಫ್ರೇಮ್ ಹೆಂಗ್ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ ಗೈಸ್. ಸೊ ನಾವ್ ಇವಾಗ ಹೊರಗಡೆ ಹೊರಡ್ತೀವಿ. ಅಲ್ಲಿ ಎಲ್ಗ ಹೋಗ್ತಾ ಇದೀವಿ ಏನು, ಆಮೇಲೆ ಇವ್ರ ಅಕ್ಕ ಪಾಪು ಸಿಗ್ತಾರ, ಅವ್ರ ಮನೆಗೆ ಹೋಗ್ತೀವ, ಎಲ್ಲ ತೋರಿಸ್ತೀವಿ. ಬನ್ನಿ ಗೈಸ್. ಪಕ್ಕದ ಮನೆ ಸಿಗಬೇಕಾಗಿಲ್ಲ, ಗಗನ ಒಬ್ಳೆ ತಿಂತಾ ಇದ್ದಾಳೆ. ಇದನ್ನ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ದೀನಿ. ಬೇಡ ಬಿಡಿ, ನಾನು ಒಂದು ತಿಂತಾ ಇದ್ದೀನಿ. ನಮ್ಮ ಫ್ರೆಂಡ್ಸ್ ಎಲ್ಲ ದಾಳಿ ಮಾಡಿ ಇಷ್ಟೊಂದು ತಿನ್ಬಿಟ್ಟಿದ್ದೀವಿ ಗೈಸ್. ಪಾಪ ಆಂಟಿ ಉದಾರ ಮನುಷ್ಯಿಂದ ಏನೂ ಬೈಕೊಂಡಿಲ್ಲ. ಕಿತ್ಕೊಂಡು ತಿನ್ನರಪ್ಪ ಎಷ್ಟು ಬೇಕು ಅಂತ ಹೇಳೋರೆ. ಅದ ಒಂದೇ ಒಂದು ಮೇಲೆ ಕಾನ್ಫಿಡೆನ್ಸಲ್ಲಿ ನಾವು ಕಿತ್ಕೊಂಡು ತಿಂತಾ ಇದ್ದೀವಿ. ಹೌದು, ಚೆನ್ನಾಗಿದಲ್ಲ? ನೀನು ಚೆನ್ನಾಗಿದೆ, ನಂಗೆ ಸಿಕ್ತು ಗೈಸ್. ಅವಳು ದೊಡ್ಡದು ಕಿತ್ಕೊಂಡು ತಿಂತವಳೆ ನನ್ನ ಹತ್ರ. ನಾನು ಕಿತ್ತಿದ್ದು ನನಗೆ ಇಲ್ಲ. ಅದೊಂಚೂರು ಕೊಡು ನನಗೆ ಗೈಸ್. ನಾವಿವಾಗ ಇವೆಂಟ್ ಇದ್ರ ಕಡೆ ಬಂದಿದ್ದೀವಿ. ನಮ್ಮ ಜೊತೆ ಇದ್ದಾರೆ ಹೊಸ ಜೋಡಿಗಳು, ಪ್ರಮೋದ್ ಆ್ಯಂಡ್ ಪ್ರೇರಣಾ. ಅಲ್ಲಿ ನಮ್ಮವಳು. ಇಲ್ಲಿ ಬಂದಿದ್ವಿ, ಸ್ನ್ಯಾಕ್ಸ್ ಎಲ್ಲ ಇತ್ತು ಗೈಸ್. ಇವಾಗ ತಿಂದು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನನ್ನ ಜೊತೆಗೆ ಇವರು ಇದ್ದಾರೆ. ಇವರು ನೋಡೋಣ. ಸ್ನ್ಯಾಕ್ಸ್ ಎಲ್ಲ ಚೆನ್ನಾಗಿತ್ತು ಗೈಸ್. ಏನಿತ್ತಮ್ಮ ಸ್ನ್ಯಾಕ್ಸ್? ಇಷ್ಟ ಅಲ್ಲ, ಎಲ್ಲ ಒಂದೊಂದು ತಿಂದೆ. ಸ್ಯಾಂಡ್ವಿಚ್ ಮಾತ್ರ 2 ತಿಂದೆ. ಅದರಲ್ಲಿ ಇವಳು ಒಂದು ಬೈಟ್ ತಿಂದು ಗೈಸ್. ಇಷ್ಟಪ್ಪ ತಿಂದು. ಏನು ತಿಂದೆ ಹೇಳು? ಒಂದು ಸಮೋಸ ತಿಂದ ಗೈಸ್. ಅಲ್ಲ, ಒಂದು ಸಮೋಸದಲ್ಲಿ ಅರ್ಧ ಸಮೋಸ. ಒಂದೂವರೆ ಇವನು ತಿಂದ. ಮುಕ್ಕಾಲು ತಿಂದಿದ್ದೀನಿ ನಾನು. ಕಾಲು ಹಾಕ್ಬಿಟ್ಟೆ ನೀನು. ಏನೇ ತಿಂದೆ ಹೇಳಿ ಇವಾಗ.
ನಾನು ಜಿಲೇಬಿ ತಿಂದೆ, ಮೈ ಫೇವ್ರೆಟ್ ಜಿಲೇಬಿ, ಅದಕ್ಕೆ 1.5 ಜಿಲೇಬಿ ತಿಂದೆ. ಆಮೇಲೆ ಯಾರು ಕಣ್ಣಾಕ್ಬೇಡಿ ರೈಸ್, ಯಾವಾಗ ಒಂದ್ಸತಿ ಜಿಲೇಬಿ ತಿನ್ನೋದು. ಆಮೇಲೆ ಸ್ಯಾಂಡ್ವಿಚ್, ಅದು ಫುಲ್ ಡಯಟ್ ಥರನೇ ಇತ್ತು ಸ್ಯಾಂಡ್ವಿಚ್, ಸಾಸ್ ಇಲ್ಲದೆ ತಿಂದ್ವಿ, ಸಕ್ಕತ್ತಾಗಿತ್ತು. ಆ್ಯಂಡ್ ಇನ್ನೇನಿತ್ತಮ್ಮ, ಸಮೋಸ, ಪನ್ನೀರ್ ಮಂಚೂರಿ ಸಕ್ಕತ್ತಾಗಿತ್ತು. ಆಮೇಲೆ ಸಮೋಸ ಇತ್ತು, ಆಮೇಲೆ ಬಾದಾಮ್ ಮಿಲ್ಕ್ ಇತ್ತು. ಬಾದಾಮ್ ಹಾಲಿಲಿ ಹಾಲ್ಗಿಂತ ಜಾಸ್ತಿ ಬಾದಾಮಿ ಇತ್ತು. 1 kg ಬಾದಾಮಿ ಹಾಕಿದ್ರು ಗೈಸ್. ಆ್ಯಂಡ್ ಇವಾಗ ಸಚಿನ್ಗೆ ಸ್ವಲ್ಪ ಒಳಗಡೆ ಟ್ಯಾಕ್ಸ್ ಟ್ಯಾಕ್ಸ್ ಆಗ್ತೀಯ. ಆಗಸ್ಟ್ ಇದು ಜುಲೈಗೆಲ್ಲ ಆಗೋಯ್ತು. ಆಷಾಢ ಆಗಸ್ಟ್ ಮೊದಲು ತಗೊಡ್ಲಾ? ಬರ್ತಡೇ ಏನೇನು ತಕೊಟ್ಟಿದ್ದೀನಿ ಅಂತ ಜನ ಎಲ್ಲ ನೋಡೋರೆ. ಜುಲೈ ಆಗಸ್ಟ್ ಫಸ್ಟ್ ಇವತ್ತು, ಸ್ವಲ್ಪ ತಡ್ಕೋ. ಫಸ್ಟ್ ಇವತ್ತಿಗೆ ಜುಲೈ ಈಗ ತಾನೇ ಮುಗ್ದೈತೆ ಬ್ರೋ. ಗೈಸ್ ನಾವಿವತ್ತು ಬಂದಿರೋದು ಬೊಟಿಕ್, ಇದು ಹೌಸ್ ಆಫ್ ವಿದಿಶಾ ಅಂತ ಇವತ್ತು ಲಾಂಚ್ ಆಗ್ತಾಯಿದೆ. ಸೊ ನಾವು ಹೆಂಗಿದೆ ನೋಡೋಣ ಅಂತ ಬಂದಿದ್ದೀವಿ, ಬನ್ನಿ ತೋರಿಸ್ತೀನಿ. ಏನು ವಾಕಿನ್ ನೋಡ್ರು ಬೇಕಾ? ಸರಿ ಆಯಿತು, ನಾಳೆ ಹೇಳ್ತೀನಿ ನಮ್ಮ ಮೇಸ್ತ್ರಿಗೆ ವಾಕಿನ್ ನೋಡ್ರು ಕಟ್ಟಿಸ್ಬಿಡಿ ಸರ್, ನಮ್ಮ ಮೇಡಮ್ ಹೇಳೋರೆ ಅಂತ. ಎಲ್ಲಿ ರೋಡಲ್ಲಿ ಕಟ್ಸ್ತಾರೆ. ನಾವೆಲ್ಲಿದ್ದೀವಿ ನೋಡಿ ಗೈಸ್, ನಾವೀಗ ಇಲ್ಲಿ ಬೊಟಿಕಲ್ಲಿ ಡ್ರೆಸ್ಸಿಂಗ್ ರೂಮಲ್ಲಿ ಇದ್ದೀವಿ. 3 ಕಡೆಗೂ ಮಿರರ್ ಹಾಕ್ಬಿಟ್ಟವ್ರೆ, ಸೊ ಎಲ್ಲ ಕಡೆನೂ ಕಾಣಿಸ್ತೀವಿ. ಇದೆಯಾ? ಓ, ಎಲ್ಲೆಲ್ಲೂ ನಾನೇ ಪೇಂಟಿಂಗ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಗೈಸ್. ಇಲ್ಲಿ ಆಚೆ ಒಂದು ಪೇಂಟಿಂಗ್ ಇದೆ ಲಕ್ಷ್ಮಿದು. ಎಲ್ಲ ಸಬ್ಜೆಕ್ಟ್ ಏಷ್ಯನ್ ಪೇಂಟ್ಸ್ ಯೂಸ್ ಮಾಡಿಬಿಟ್ಟಿದ್ದಾರೆ. ಇದು ಚೇರ್ಸ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇಲ್ವಾ ಇಲ್ಲಿ ತೋರಿಸಿ ನೋಡಿ ಗೈಸ್, ಮನೇನ ಕನ್ವರ್ಟ್ ಮಾಡಿರೋದು. ಇಲ್ಲೊಂದು ಸ್ಯಾರಿ ಹಾಕೋರೆ. ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ಸ್ಯಾರಿ. ಆರ್ ಯು ಇಂಟ್ರೆಸ್ಟೆಡ್? ಐ ಆಮ್ ಇಂಟ್ರೆಸ್ಟೆಡ್ ಬಟ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್. ನಮಗೆ ಮದುವೆಗೆ ಶಾಪಿಂಗ್ ಮಾಡಿದ್ರೆ ಸಾಕಾಗೈತೆ ನೋಡಿ ಗೈಸ್. ದೇವ್ರ ಮನೆ ಹೆಂಗಿದೆ, ನೆಕ್ಸ್ಟ್ ಲೆವೆಲು. ಇದು ಸರಸ್ವತಿನ ಪೇಂಟಿಂಗ್ ಮಾಡಿರೋದು ಏನು ಸಕ್ಕದಾಗಿ ಮಾಡೋರೆ. ನಮ್ಮ ಗಣೇಶನ ಪೂಜೆ ಮಾಡೋರೆ. ನೆಕ್ಸ್ಟ್ ಲೆವೆಲ್ ಸೆಟಪ್. ದೇವ್ರ ಮನೆ ಹಿಂಗಿದೆ ಗೈಸ್. ನಾನು ಆಗಲೇ ಹೇಳಿ ಲಕ್ಷ್ಮಿ ಪೇಂಟಿಂಗ್ ಇದೆ ನೋಡಿ, ಏನು ಸಕ್ಕದಾಗಿ ಮಾಡಿ ನಾವು ಮನೆ ಅಂತ ಮಾಡಿದ್ರೆ ಈ ಥರ ಪೇಂಟಿಂಗ್ ಎಲ್ಲ ಗಿಫ್ಟ್ ಕೊಟ್ಬಿಡಿ ಗೈಸ್, ಯಾರು ನೀವು ನೋಡ್ತಾ ಇದ್ರೆ. ಈ ಥರದ್ದು ಆರ್ಟ್ಸ್ನ ಪೇಂಟ್ ಮಾಡಿಕೊಡಿ. ಆ್ಯಂಡ್ ಇಲ್ಲೆಲ್ಲ ಸೆಟಪ್ ಮಾಡಿದ್ದಾರೆ ಗೈಸ್. ಡ್ರೆಸ್ಸಸ್ಸು, ವೆಸ್ಟರ್ನ್ ವೇರು. ನಿಂಗೆ ಯಾವ್ದು ಬೇಕೆಲ್ಲ ತಗೊಮ್ಮ. ನಿನ್ನ ಅಕೌಂಟಲ್ಲಿ ಎಷ್ಟು ದುಡ್ಡು ಐತೆ ಅಷ್ಟು ತಗೋ. ತಂದಾನಿ ತಾನೇ ತಾನಿ ತಂದಾನೋ ತಾನೇ ನಾನೇನು. ಮತ್ತೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು. ಅರ್ಥ ಆಯ್ತಾ? ನಾನೇನಿಗೆ ತಗೊಳ್ಳಲ್ಲ. ಅರ್ಥ ಆಯ್ತಾ? ನನ್ನ ಫ್ರೆಂಡ್ಸ್ ಯಾರು ಮದುವೆ ಆಯ್ತಾ ಇಲ್ಲ ತಗ ಏನು ಮಾಡೋದು? ವಾರ್ಡ್ರೋಬಲ್ಲಿ ಮೊದಲೇ ಜಾಗ ಇಲ್ಲ, ಇವತ್ತು ಜಗಳ ಆಡೋಳೆ. ನೀನು ವಾರ್ಡ್ರೋಬ್, ನನ್ನ ವಾರ್ಡ್ರೋಬ್ ಸ್ವಲ್ಪ ಜಾಗ ಬೇಕಂತ ನಾನು 3 ವಾರ್ಡ್ರೋಬ್ 2 ಗೈಸ್ 5 ಸೆಕ್ಷನ್ಸ್ ಇದೆ. 2.5 ನಂದು, 2.5 ಹೊಡೆದು. 2.5 ನಂದಲ್ಲ, 2 ನಂದು, ಇನ್ನು ವರೆ ಅರ್ಧ ಏನಿದೆ ಅದು ಮನೆ ಐಟಮ್ಸ್ ಏನೇನೋ ಇಟ್ಟಿರೋದಕ್ಕೆ. ಅವೆಲ್ಲ ಗೊತ್ತಿಲ್ಲ ಗುರು. 2.5 ಇಳ್ಕೊಟ್ಟಿನಿ. ಏನಾರ ಮಾಡ್ಕೊ. ಎಲ್ಲ ಒಂದು ಮಣ ಬಟ್ಟೆ ಇಟ್ಕೊಂಡು ಗೈಸ್ ಎಲ್ಲ ತೆಗಿಯಲ್ಲ. ಅಲ್ಲ ಗೈಸ್, ಹಳೇದೆಲ್ಲ ಇದೆ, ಯಾವ್ದಾದ್ರು ಬೇಡ ಅದನ್ನ ತೆಗೆದು ಎಸ್ಬಿಟ್ಟು ಈಗ ಒಂದ್ ಸೆಟ್ ಆಫ್ ಯೂಸ್ ಮಾಡಿದ್ಮೇಲೆ ನೆಕ್ಸ್ಟ್ ಇನ್ನೊಂದ್ ಸೆಟ್ ಯೂಸ್ ಮಾಡೋದಂಕ ಅದಿರುತ್ತೆ, ಅದಾದ್ಮೇಲೆ ಯೂಸ್ ಮಾಡ್ಬೇಕು. ಮಾಡ್ತೀನಿ ಎಸಾಕ್ಬಿಟ್ಟು ನೆಕ್ಸ್ಟ್ ಆಮೇಲೆ ತಗೊಡ್ಲಾ. ನಮ್ ಬೆಡ್ ಕೆಳಗಡೆ ಜಾಗ ಇದೆ, ಅಲ್ಲಿ ಯಾವಾಗ ತೆಗ್ದಿದ್ದೆ. ಗೈಸ್ ನಮಗೆ ಹ್ಯಾಂಪರ್ ಸಿಕ್ಕಿದೆ ಇಲ್ಲಿ ಇನ್ವೈಟ್ಗೆ ಬಂದಿದ್ದಕ್ಕೆ. ಏನು ಸಿಕ್ಕಿದೆ ಅಂತ ಗಗನ ತೋರಿಸ್ತೋಡಿ. ನನ್ನ ಕಲರ್ ಚೆನ್ನಾಗಿಲ್ಲ, ಈ ನಿನ್ನ ಕಲರ್ ಚೆನ್ನಾಗಿದೆ ನಿಂದು. ನಂದೆಲ್ಲ ನಿಂದೆ, ನೀನೇ ಯೂಸ್ ಮಾಡ್ಬೋದು. ಅದು ಅದೇ ಹ್ಯಾಂಗ್ ಮಾಡ್ಕೊಳ್ತಾರದು ಅನ್ಸುತ್ತೆ, ಗೊತ್ತಾಗ್ತಿಲ್ವಾ? ಆಮೇಲೆ ಗೊತ್ತಾಗುತ್ತೆ. ಅದರಲ್ಲೂ ನೇಮ್ ಇದೆ, ತೋರಿಸ್ಬಿಡು. ಗಗನ ಅಂತ ಇದೆ, ಗಗನ ಅಂತ ಇದೆ. ಇದು ಶೇಡ್ಸ್ ಹಾಕೊಳ್ಳೋದು, ಸನ್ ಗ್ಲಾಸ್ ಹಾಕೊಳ್ಳೋಕ್ಕೆ. ಓ ನೈಸ್. ಸ್ನ್ಯಾಕ್ಸ್ ಇದೆ, ಅದೆಲ್ಲ ಮನೆಗೆ ಹೋದ್ಮೇಲೆ ಹೊಟ್ಟೆ ಹಸ್ಬೇಕಾದ್ರೆ ತಿಂತೀವಿ. ಇಷ್ಟು ಗೈಸ್ ಚೆನ್ನಾಗಿದೆ. ಕ್ಯೂಟ್ ಐಟಮ್ಸ್ ಕೊಟ್ಟಿದ್ದಾರೆ, ಅದು ಎಲ್ಲ ಕಸ್ಟಮೈಸ್ಡ್. ಎಸ್ ಗೈಸ್ ಅಲ್ಲೆಲ್ಲ ಇವೆಂಟ್ ಮುಗಿಸ್ಕೊ ಬಂದ್ವಿ. ಶೌರ್ಯಮ್ಮ, ಹಾಯ್ ಶೌರ್ಯ. ಶೌರ್ಯಂಗೆ ಬ್ರೂಮ್ ರೂಮ್ ಕರ್ಕೊಯ್ತಾಳಂತೆ. ಹೋಗೋಣ ರೂಮ್ ಹೋಗೋಣ. ಬಿಸ್ಕೆಟ್ ಕೊಡು ಮಗನ ಶೌರ್ಯ, ಬಿಸ್ಕೆಟ್ ಕೊಡು, ಕರ್ಕೊಂಡು ಹೋಗ್ತೀನಿ. ಅಲ್ಲ ಕರ್ಕೊಂಡು ಹೋಗ್ತಾರೆ ಅಂತ ನನ್ನ ಹತ್ರ ಬಂದಿರೋದು. ಹೋಗೋಣ ರೂಮ್ ಹೋಗೋಣ ಶೌರ್ಯ. ರೂಮ್ ಹಾಂ
ಏನು ಮಗನೇ ಇದು ಕಾರ್ ಕಾರಲ್ಲ ಮಗನೇ, ಕಾರ್ ಅಲ್ಲೈತೆ. ಕಾರ್ ಒಂದೇ ಬರೋದು ಅವ್ನಿಗೆ ಹೇಳಕ್ ಅದಕ್ಕೆ. ಗಾಡಿ, ಬೈಕ್. ಬೈಕ್ ನಡಿ ಆಯ್ತು ಫೋನ್. ಅಯ್ಯೋ ಆಗೋಯ್ತು ರೈಡ್, ಬ್ರೂಮ್ ಬ್ರೂಮ್. ಇಷ್ಟ ಆಯ್ತಾ ಶೌರ್ಯ? ರೈಡ್ ಇಷ್ಟ ಆಯ್ತಾ? ಒಳಗಿದ್ರೆ ಹೊರಗೆ ಬರ್ಬೇಕು, ಹೊರಗಿದ್ರೆ ಒಳಗೆ ಬರ್ಬೇಕು. ಎಲ್ಲಿ? ಅಜ್ಜುಜ್ಜು. ಅಯ್ಯೋ ಅಯ್ಯೋ ಅಯ್ಯೋ, ಅಲ್ಲಿ ನೋಡುದು, ಅಲ್ಲಿ ನೋಡು ಚಿಕ್ಕಪ್ಪನ, ನೋಡು ಚಿಕ್ಕಪ್ಪನ. ಅಯ್ಯಪ್ಪ ಏನು ಬೇಡ, ನಡಿ ಸರಿ ಹೋಗೋಣ. ಹೋಗೋಣ. ಆ್ಯಂಡ್ ಇವಾಗ ಊಟದ ಸಮಯ ಗೈಸ್. ಊಟದ ಸ್ಪೆಷಲ್ ಅನ್ನ, ಸಾಂಬಾರು, ಮೊಟ್ಟೆ. ಸ್ಪೆಷಲ್ ಏನಿಲ್ಲ, ನಾವು ನಾನ್ ವೆಜ್ ತಿಂತಾ ಇಲ್ವಲ್ಲ, ಸೊ ವೆಜ್ ಸಾಂಬಾರು ಜೊತೆಗೊಂದು ಮೊಟ್ಟೆ ಅಷ್ಟೇ ಗೈಸ್. ಸಾಕು ಸಾಕು ಸಾಕು. ನಾವು ತಿಂತಾ ಇಲ್ಲ, ಬಿಟ್ಬಿಟ್ಟಿದ್ದೀವಿ. ಗಗನ್ ಅವರೇ ಡ್ರೆಸ್ ಲಿಂಕ್ ಕೊಡಿ. ತಿಂತಲ್ಲ, ನಾವು ಚಿಕನ್ ತಿಂತ ಇಲ್ಲ. ನಮ್ಮಮ್ಮ ಪಾಪ ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಮೊನ್ನೆ ತಾನೇ ಸರ್ವಾಂತರಿ ಆಗ್ಬಿಟ್ಟವ್ರೆ ಗೈಸ್. ಮೈಸೂರು, ಹೊಳೆನರಸೀಪುರ, ಬೆಂಗಳೂರು. ಶೌರ್ಯ ಹುಡ್ದಾಗಿಂದಾನು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಆಟ ಆಡ್ತಾನೆ ಇದ್ದಾರೆ ನಮ್ಮ ಮಮ್ಮಿ. ಕಾಲ್ಗೆ ಚಕ್ರ ಹಾಕೊಬಿಟ್ಟವ್ರು ನಮ್ಮ ಮತ್ತೆ. ಊರಿಗೆ ಹೋಗ್ಬೇಕು ಹಬ್ಬ ಮಾಡಕ್ಕೆ, ಹೊಳೆನರಸೀಪುರಕ್ಕೆ ಹೋಯ್ತಾರೆ ಲಕ್ಷ್ಮಿ ಹಬ್ಬ ಮಾಡಕ್ಕೆ. ಅಂಡ್ ಈ ಡ್ರೆಸ್ ಲಿಂಕ್ ಇವತ್ತು ಹೋಗಿದಾಗ್ಲೂ ಒಬ್ರು ಇಷ್ಟಪಟ್ಬಿಟ್ಟು ಎಲ್ಲಿ ತಗ್ಸ್ಕೊಂಡ್ರಿ ಅಂತ ಕೇಳಿದ್ರು. ಈ ಡ್ರೆಸ್ ನಾನು ತರ್ಸ್ಕೊಂಡಿರೋದು ಇನ್ಸ್ಟಾಗ್ರಾಮ್ ಪೇಜ್ ಇಂದ, ನೀರಾ ವಸ್ತ್ರಂ ಅಂತ ಅವ್ರ ಪೇಜ್ ಹೆಸರು. ಸೊ ನೀವು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ. ಚೆನ್ನಾಗಿದೆ ಕ್ಲೋತ್ ಮೆಟೀರಿಯಲ್, ತುಂಬಾ ಚೆನ್ನಾಗಿದೆ. ನಂಗೆ ಕಲರ್ ಅಂಡ್ ಮೆಟೀರಿಯಲ್ ತುಂಬಾ ಇಷ್ಟ ಆಯ್ತು. ಗೈಸ್ ನಮ್ಮ ಮನೆಗೆ ಬಂದ್ವಿ. ಈ ಗಿಡನ ನಮ್ಮ ಅತ್ತೆ ಮನೆಯಿಂದ ಕರ್ಕೊಂಬಂದಿದೀವಿ. ಅಂದ್ರೆ ಇದು ಮೈಸೂರು ಗಿಡ, ಅದು ಬೆಂಗಳೂರು ಗಿಡ ಗೈಸ್. ಬೆಂಗಳೂರಿಂದ ಟ್ರಾವೆಲ್ ಮಾಡ್ಕೊಂಡು ನಮ್ಮ ಮನೆಗೆ ಅಂತ ಬಂದಿದೆ. ಮಾವಿನ ಗಿಡ ಅಂತ ಇದೆ, ಸ್ನೇಕ್ ಪ್ಲಾಂಟ್ ಅಂತ ಇದ್ರೆ ಹೆಸರು. ಇದು ಗಗನವರಕ್ಕ ನಯನಕ್ಕ ಅವ್ರ ಮನೇಲಿತ್ತು. ಅದು ಒಂದೇ ಪಾಟಲ್ಲಿ ಒಂದು 12 ಗಿಡ, ಇಷ್ಟು ಚಿಕ್ಕ ಪಾಟಲ್ಲಿ ಅದಾಗೆ ಒಂದು ಜೊತೆಗೆ. ಯಾರಪ್ಪ ಅದನ್ನೇ ಕೇಳು. 1 ಲಕ್ಷ ದೊಡ್ಡದಕ್ಕೆ ಹಾಕಿದ್ಮೇಲೆ ಅದಾಗುತ್ತೆ, ಹಂಗೆ ಸ್ಪ್ರೆಡ್ ಆಗುತ್ತೆ. ಆಲೋವೆರಾ ತರ. ಆಲೋವೆರಾನು ತಂದಿದ್ದೀವಿ, 2 ನಾಳೆ ಪಾಟ್ಗೆ ಹಾಕೊಟ್ರೆ ಸರಿ. ಮಣ್ಣು ತಗೊಂಬ. ನಮ್ಮ ಮಮ್ಮಿ ಫೋನ್ ಮಾಡ್ತಾರೆ ಹೋದ್ರ ಮನೆಗೆ ಅಂತ. ನಮ್ಗೆ ಮಂತ್ಲಿ ಕ್ಯಾಲೆಂಡರ್ ಚೇಂಜ್ ಮಾಡಕ್ಕೆ ಒಂಥರ ಖುಷಿ. ನಾವ್ ಇದ್ರಲ್ಲಿ ಯಾವತ್ತು ಡೇಟ್ ಏನನ್ನು ನೋಡಿಲ್ಲ. ಯಾವತ್ತೂ ನೋಡಿಲ್ಲ. ಫೋಟೋಗೋಸ್ಕರ ನಾವ್ ಇದನ್ನ ಹಾಕಿರೋದು. ಅಂಡ್ ಮಂತ್ಲಿ ಚೇಂಜ್ ಮಾಡಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ, ಈಗ ನೆಕ್ಸ್ಟ್ ಮಂತ್ ಫೋಟೋ ಹೇಗಿದೆ ನೋಡೋಣ. ಆಲ್ರೆಡಿ ಆಗಸ್ಟ್ ಬಂದ್ಬಿಟ್ಟಿದೀವಿ, ದಿನಗಳು ಹೋಗೋದೇ ಗೊತ್ತಾಯ್ತಿಲ್ಲ. ಸೊ ಅಷ್ಟು ಚೇಂಜ್ ಮಾಡ್ತೀನಿ. ಈ ದೇವರಿಗೆ ಸಖತ್ತಾಗಿದೆ ಇದು, ಚೆನ್ನಾಗಿ ಬಂದಿದೆ. ಎಲ್ಲ ತಿಂಗಳದು ಫೋಟೋಸ್ ಎಷ್ಟು ಸಖತ್ತಾಗಿದೆ ಗೊತ್ತಾ. ನೋಡಿ ಏನ್ ಚೆನ್ನಾಗಿದೆ. ಇದೆಲ್ಲ ಆಕ್ಚುಲಿ ರಿಯಲ್ ಅಲಂಕಾರ, ಅದ್ರದ್ದು ಫೋಟೋಸ್ ಈ ತರ ಪ್ರಿಂಟ್ ಮಾಡ್ಕೊಟ್ಟಿದ್ದಾರೆ. ಪ್ರಿಂಟಿಂಗ್ ಕ್ವಾಲಿಟಿ ಸಖತ್ತಾಗಿದೆ. ಹಂಗೆ ನೆಕ್ಸ್ಟ್ ಲೆವೆಲ್ ಕಾಣುತ್ತೆ. ಜಾನ್ವರಿಯಿಂದ ತೋರ್ಸು. ಈಗ ಜಾನ್ವರಿಲಿ ಏನಿತ್ತು? ಇದು ತಿರುಮಲ ತಿರುಪತಿ ದೇವಸ್ಥಾನಂ ಅವರ ಅಫಿಷಿಯಲ್ ಕ್ಯಾಲೆಂಡರ್, ಆಂಧ್ರ ಪ್ರದೇಶ ತಿರುಪತಿಯಿಂದ. 130 ರೂಪಾಯಿ ಕಾಸ್ಟ್. ನಮ್ಗೆ ಗಗನವರ ಮಾವ ಕೊಟ್ಟಿದ್ರು. ಎಸ್, ನಾನ್ ಕೇಳಿ ತರ್ಸ್ಕೊಂಡಿದ್ದು ಎಷ್ಟು ಚೆನ್ನಾಗಿದೆ ಅಂತ. ಜಾನ್ವರಿ ಈ ತರ ಇತ್ತು, ಸ್ಟಾರ್ಟಿಂಗ್ ಜಾನ್ವರಿ, ನೆಕ್ಸ್ಟ್ ಫೆಬ್ರವರಿ, ವೆಂಕಟೇಶ್ವರ ಆ್ಯಂಡ್ ಲಕ್ಷ್ಮಿ, ನೆಕ್ಸ್ಟ್ ಮಾರ್ಚ್, ಏಪ್ರಿಲ್, ಸಾಗಾ ಸ್ಟೋರೀಸ್ ಕಡೆಯಿಂದ ದೇವರ ಏಪ್ರಿಲ್, ಮೇ, ಜೂನ್. ತುಂಬಾ ಭಾರ ಇದೆ ಗೈಸ್, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಕ್ವಾಲಿಟಿ ಮಾತ್ರ ಸಖತ್ತಾಗಿದೆ. ತುಂಬಾ ದಪ್ಪ ಇದೆ ಪ್ರಿಂಟು, ಸೊ ಭಾರ ಇದೆ. ಇದು 1 ತಿಂಗಳು ನಮ್ಮೆಲ್ಲರೂ ಬ್ಲೆಸ್ ಮಾಡಲಿ, ನಮ್ಮ ಸಾಗಾ ಸ್ಟೋರಿ ಬ್ಲೆಸ್ ಮಾಡಿ ಗೈಸ್. 25K ಸಬ್ಸ್ಕ್ರೈಬರ್ಸ್ ಆದಷ್ಟು ಬೇಗ 30K ಆಗಲಿ. ಈ ಮಂತ್ ಈಗ 30K ಆಗಲಿ. ಓಕೆ, ನೆಕ್ಸ್ಟ್ ಮಂತ್ ಫೋಟೋಸ್ ಎಲ್ಲ ನೆಕ್ಸ್ಟ್ ಮಂತ್ಲಿ ತೋರಿಸ್ತೀವಿ. ಓಕೆ ಗೈಸ್, ಅಂಡ್ ಗೈಸ್ ನಮ್ದು ವೀಕೆಂಡ್ ಮಾತ್ರ ಬಿಸಿ ವೀಕೆಂಡ್, ಬಿಸಿ ಶೆಡ್ಯೂಲ್ ಇದೆ. ನಾಳೆನೂ ಇವೆಂಟ್ಸ್ ಇದೆ, ಸಂಡೇನೂ ಇವೆಂಟ್ಸ್ ಇದೆ, ಸಿಕ್ಕಾಪಟ್ಟೆ ಸುತ್ತದಿದೆ. ಫುಲ್ ಬಿಸಿ ಇದೀವಿ. ಯಾವ ಬ್ಲಾಗ್ ಯಾವಾಗ ಮಾಡ್ತೀವಿ ಗೊತ್ತಿಲ್ಲ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಅಂಟಿಲ್ ದೆನ್ ಬಾಯ್ ಬಾಯ್.